ಅನಾಥವಾಗಿದ್ದಂತಹ ಶ್ವಾನವೊಂದು ಈ ಪೊಲೀಸ್ ಶ್ವಾನದಳಕ್ಕೆ ಸೇರಿ ಇವತ್ತು ಪದಕವನ್ನು ಗೆದ್ದಿದೆ. ಯಾವುದು ಆ ಶ್ವಾನ? ಆ ಶ್ವಾನದ ಹಿಂದಿನ ಕಥೆ ಏನು? ಬನ್ನಿ ನೋಡ್ಕೊಂಡು ಬರೋಣ. ಅನಾಥವಾಗಿದ್ದ ಶ್ವಾನಕ್ಕೆ ಹೊಸ ಬದುಕು. ಜಿಲ್ಲಾ ಪೊಲೀಸ್ ಶ್ವಾನ ದಳಕ್ಕೆ ಸೇರಿದ ಅನಾಥ ಶ್ವಾನ ಮ್ಯಾರಥಾನ್ನಲ್ಲಿ 5 ಕಿಲೋಮೀಟರ್ ಹೆಜ್ಜೆ ಹಾಕಿ ಪದಕ. ಹೌದು, ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಇಡೀ ರಾಜ್ಯದಲ್ಲಿಯೇ ಸದ್ದು ಮಾಡಿತ್ತು. ಕಳೆದ 2024ರ ಜುಲೈ 16ರಂದು ಧಾರಾಕಾರವಾಗಿ ಸುರಿದ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತವಾಗಿ 11 ಜನ ಮೃತಪಟ್ಟಿದ್ದರು. ಹೆದ್ದಾರಿ ಪಕ್ಕದಲ್ಲೇ ಹೋಟೆಲ್ ನಡೆಸುತ್ತಿದ್ದ ಲಕ್ಷ್ಮಣ್ ನಾಯಕ್ ಎಂಬುವರ ಹೋಟೆಲ್ ಮೇಲೆ ಗುಡ್ಡ ಕುಸಿದು ಲಕ್ಷ್ಮಣ್ ಪತ್ನಿ ಹಾಗೂ 2 ಮಕ್ಕಳು ಮಣ್ಣಿನಡಿ ಸಿಲುಕಿ ಮೃತಪಟ್ಟಿದ್ರು. ಇನ್ನು ಈ ಘಟನೆಯಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದವರು ಪ್ರೀತಿಯಿಂದ ಸಾಕಿದ್ದ ಶ್ವಾನವೊಂದು ಅನಾಥವಾಗಿತ್ತು. ಪ್ರತಿದಿನ ಬಂದು ಮಾಲೀಕನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿರುವುದು ಸಾಕಷ್ಟು ಗಮನ ಸೆಳೆದಿತ್ತು. ಇದನ್ನು ಗಮನಿಸಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಜಿಲ್ಲಾ ಪೊಲೀಸ್ ಶ್ವಾನ ದಳದಲ್ಲಿ ಇದೇ ಶ್ವಾನಕ್ಕೆ ತರಬೇತಿ ಕೊಡಿಸಿದ್ದರು. ಇದೀಗ ಪೊಲೀಸ್ ಇಲಾಖೆಯಿಂದ ನಡೆದ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಜಾಗೃತಿ ಮೂಡಿಸುವ ಮ್ಯಾರಥಾನ್ನಲ್ಲಿ ಈ ಶ್ವಾನ 5 ಕಿಲೋಮೀಟರ್ ಸಂಚರಿಸಿ ಪದಕವನ್ನ ಪಡೆದಿದೆ. ಡಿಸೈಡ್ ಮಾಡಿದೆ ಇದನ್ನು ನಾನು ನಮ್ಮ ಮನೆಯವ್ರ ಹತ್ರ, ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ನಮ್ಮ IGP ಅಮಿತ್ ಸಿಂಗ್ ಸಾಹೇಬ್ರ ಹತ್ರ ಸರ್ ಹಿಂಗೆ ಒಂದು ಡಾಗ್ನ ಅಡಾಪ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಖುಷಿಪಟ್ಟರು. ಸೊ ನಾನು ಹಿಂದೆ ಮುಂದೆ ನೋಡಿಲ್ಲ, ಸ್ಕ್ವಾಡ್ನ ತಂದು ಈ 8 ಮಂತ್ಸಲ್ಲಿ ಇದನ್ನು ನಮ್ಮ ಪೊಲೀಸ್ ನಾಯಿಗೆ ಏನು ಹೆಲ್ತ್ ಇರಬೇಕು ಅಥವಾ ಟ್ರೈನಿಂಗ್ ಇರಬೇಕು ಅದನ್ನು ಟೈಮಿಂಗ್ ಮಾಡೋದೆಲ್ಲ ನಮ್ಮ ಪ್ರದೀಪ್ ಮಾಡಿದ್ದಾನೆ. ಈಗ ನನಗೆ ಇದು ತುಂಬ ಈಗ ಫೇವ್ರೇಟ್ ಆಗಿದೆ. ನನ್ನ ಮನೆಯಲ್ಲಿ ಆವತ್ತೇ ನಮ್ಮ ಮನೆಯಿಂದ ಬಂತು. ಈಗ ಅದಕ್ಕೆ ಶೆಲ್ಟರ್ ಇರ್ಬೋದು, AC ಇರ್ಬೋದು, ಊಟ ತಿಂಡಿ ಏನಿರ್ಬೋದು ನಾನೆಲ್ಲ ನನ್ನ ಸ್ವಂತ ಖರ್ಚಿನಿಂದ ಇದನ್ನು. ಸೊ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನ 2ನೇ ಆವೃತ್ತಿ ನಮ್ಮ ಸ್ಟೇಟ್ ಪೊಲೀಸ್ದು ರನ್ ಇತ್ತು. ನಾನು ಅವತ್ತು ಡಿಸೈಡ್ ಮಾಡಿದ್ದೆ ಪೃಥ್ವಿರು ಸಹ ಏನೋ ಓಡಿಸ್ಬೇಕಂತ. ನನ್ನ ಜೊತೆಯಲ್ಲೇ ಬಂದು ಶೀ ಆಲ್ಸೋ ಕಂಪ್ಲೀಟೆಡ್ 5K ರನ್. ಅದನ್ನು ಮೆಡಲ್ಲು ಪಡ್ಕೊಂಡಿದೆ. ಸೊ ಅದು ತುಂಬ ನನಗೆ ಹೆಮ್ಮೆ ಅನಿಸುತ್ತೆ. ಇನ್ನು SP ಎಂ ನಾರಾಯಣ್ ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡು ಶ್ವಾನಕ್ಕೆ ತರಬೇತಿ ನೀಡಿದ್ದು, ಬೇರೆ ಶ್ವಾನಗಳಂತೆ ಈ ಶ್ವಾನ ಸಹ ಸಾಕಷ್ಟು ಚುರುಕಿನಿಂದ ಕೆಲಸ ಮಾಡುತ್ತಿದೆ. ಅಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೆಚ್ಚಿನ ಶ್ವಾನವಾಗಿದ್ದು, ಪ್ರತಿನಿತ್ಯ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಸಲ್ಯೂಟ್ ಮಾಡಿಯೇ ಕಳಿಸುತ್ತದೆ. ಇನ್ನು ಮನೆಗೆ ವಾಪಸ್ ಬರುವ ವೇಳೆಯಲ್ಲಿ ಗೇಟ್ ಬಳಿಯೇ ಕಾಯುತ್ತಾ ಕುಳಿತಿರುತ್ತದೆ. ಬೆಂಗಳೂರಿನಲ್ಲಿ ಮೀಟಿಂಗ್ ಇನ್ನಿತರ ಕಾರಣಕ್ಕೆ 3-4 ದಿನ SP ನಾರಾಯಣ್ ತೆರಳಿದ್ರೆ ಮಂಕಾಗಿ ಇರುತ್ತೆ. ಹೀಗಾಗಿ ಮನೆಯ ಸದಸ್ಯನಂತಾಗಿದೆ ಎನ್ನುತ್ತಾರೆ ಎಂ ನಾರಾಯಣ್. ಮಾಡ್ತಾ ಇದ್ದೀನಿ. ಡ್ಯೂಟಿಗೆಲ್ಲ ಹೋದಾಗ ಅದು ಒಂದು 3 ದಿವಸ 4 ದಿವಸ ಕಾಣಿಸಲ್ಲ, ಇಲ್ಲೆಲ್ಲ ಇರ್ತೀವಿ. ಬಂದಾಗ ತುಂಬ ಮಿಸ್ ಮಾಡ್ಕೊಳ್ಳುತ್ತೆ, ಸೈಲೆಂಟ್ ಆಗಿಬಿಡುತ್ತೆ, ಮಾತಾಡ್ಸೋದಿಲ್ಲ. ಅಂದ್ರೆ ಒಂದು ಹ್ಯೂಮನ್ ಬೀಯಿಂಗ್ ಫೀಲಿಂಗ್ಸ್ ಇರ್ತಾವಲ್ಲ ಅದೆಲ್ಲ ಇದು ಆಗಿದೆ. 4 ಡೇಸ್ ಮಾತಾಡಲ್ಲ, ಸೈಲೆಂಟ್ ಆಗಿರ್ತದೆ, ಮೆತ್ತಗಾಗುತ್ತೆ. ಆಮೇಲೆ ನಾನು ಎಲ್ಲ ಗಾಡಿ ಎತ್ತಿ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಂದು ವಿಶ್ ಮಾಡುತ್ತೆ. ನೈಟಲ್ಲಿ ಬಂದಾಗ ಅಲ್ಲಿ ಇರ್ತದೆ, ನಾನು ಬಂದ್ರೆ ಅಲ್ಲಿಂದ ಕೂಗುತ್ತೆ. ಶಿರೂರಿನಲ್ಲಿ ಸಿಕ್ಕ ಶ್ವಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನೆಯಲ್ಲಿ ವಿಶೇಷ ಆತಿಥ್ಯ ನೀಡಿದ್ದಾರೆ. ಒಂದು ವೇಳೆ ಹಾಗೆಯೇ ಬೀದಿಯಲ್ಲಿ ಬಿಟ್ಟಿದ್ದರೆ ಇಂದು ಮಾಲೀಕನಿಲ್ಲದೆ ಬೀದಿಯಲ್ಲಿ ಅನಾಥವಾಗಿ ಸಾಯಬೇಕಿದ್ದ ಶ್ವಾನ ಇಂದು ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.